ಪ್ರಿಯ ಬಾಂಧವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಹೇಗಿದ್ದೀರಾ? ಕ್ರಿಸ್ತ ಯೇಸುನಲ್ಲಿ ಸಂತೋಷವಾಗಿದ್ದೀರಾ ಅಂತ ಬಯಸುತ್ತೇನೆ. ಈ ದಿನವೂ ಕೂಡ ದೇವರು ನಿಮಗೋಸ್ಕರ ಕೊಟ್ಟಿರುವ ವಾಕ್ಯ ಅದು ಕೀರ್ತನೆಗಳು 56ನೇ ಅಧ್ಯಾಯ 3ನೇ ವಚನ. ನಿಮಗೋಸ್ಕರ ನಾನು ಓದುತ್ತೇನೆ. ನಾನು ಭಯಪಡುವ ಸಮಯದಲ್ಲಿ ನಿಮ್ಮಲ್ಲಿ ಭರವಸೆ ಇಡುವೆನು. ಹಲ್ಲೆಲೂಯ. ನೀವು ಭಯಪಡುವ ಸಮಯದಲ್ಲಿ ದೇವರಲ್ಲಿ ಭರವಸೆ ಇಡುವುದು ಒಳ್ಳೆಯದು. ಹಲ್ಲೆಲೂಯ. ಪ್ರೀತಿಯ ದೇವಜನರೇ, ನೀವು ಸಹ ಈ ದಿನವೂ ಯಾವುದೋ ಒಂದು ವಿಷಯದಿಂದ ಭಯಪಡುತ್ತಾ ಇದ್ದೀರಾ ಅಲ್ವಾ? ನಿಮ್ಮ ಹೃದಯದಲ್ಲಿ ಯಾವುದೋ ಒಂದು ಕಲಕ, ನಿಮ್ಮ ಹೃದಯದಲ್ಲಿ ಯಾವುದೋ ಒಂದು ಭಯ, ಏನು ಮಾಡಬೇಕು, ನನಗೆ ಏನಾಗಬಹುದು ಅಂತ ಚಿಂತಿಸುತ್ತಾ ಇದ್ದೀರಾ ಅಲ್ವಾ? ಈ ಸಿಚುವೇಶನ್ ನನಗೆ ಒಳ್ಳೆಯದಾಗುತ್ತಾ ಅಂತ ಭಯ ಪಡ್ತಾ ಇದ್ದೀರಾ ಅಲ್ವಾ? ಪ್ರಿಯರೇ, ಇಂಥ ಒಂದು ಭಯಪಡುವ ಸಮಯದಲ್ಲಿ ನೀವು ಒಬ್ಬರಲ್ಲಿ ಭರವಸೆ ಇಡಬಹುದು, ಒಬ್ಬರಲ್ಲಿ ನೀವು ನಂಬಿಕೆ ಇಡಬಹುದು. ಅವರು ಯಾರು ಗೊತ್ತಾ? ಅವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಅವರಲ್ಲಿ ನೀವು ಭರವಸೆ ಇಟ್ಟರೆ ಅವರು ಏನು ಮಾಡುತ್ತಾರೆ ಗೊತ್ತಾ? ನೀವು ಭಯಪಡುವ ಆ ವಿಷಯದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯ. ಯಾವ ವಿಷಯದಿಂದ ನೀವು ಮರಳುತ್ತಾ ಇದ್ದೀರಾ? ಯಾವ ವಿಷಯದಿಂದ ನೀವು ಚಿಂತಿಸುತ್ತಾ ಇದ್ದೀರಾ? ಯಾವ ವಿಷಯಕ್ಕೆ ನೀವು ಭಯಪಡ್ತಾ ಇದ್ದೀರಾ? ಈ ದಿನವೂ ದೇವರು ಅದರಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಈ ದಿನವೂ ಕೂಡ ನೀವು ಯಾವುದೇ ಥರ ಸಿಚುವೇಶನ್ಸಲ್ಲಿ, ಯಾವುದೇ ಥರ ಕಾರ್ಯ ಇರಲಿ, ಯಾವುದೇ ಥರ ಭಯಪಡುವ ಸ್ಥಿತಿ ಇರಲಿ, ಈ ದಿನ ನೀವು ದೇವರಲ್ಲಿ ಭರವಸೆ ಇಟ್ಟು ಅವರನ್ನು ನೀವು ಕರೆದರೆ ಈ ದಿನ ಅವರು ನಿಮಗೆ ಅದ್ಭುತವನ್ನು ಮಾಡುತ್ತಾರೆ. ಅವರು ನಿಮಗೆ ಸಹಾಯವನ್ನು ನೀಡುತ್ತಾರೆ. ನೋಡಿ ಪ್ರಿಯರೇ, ಯಾರು ಕೂಡ ದೇವರಲ್ಲಿ ಯೇಸು ಕ್ರಿಸ್ತನ ಹುಡುಕಿ ಬಂದಿದ್ದಾರೋ ಅವರ ಎಲ್ಲ ಅದ್ಭುತವನ್ನು ಹೊಂದಿಕೊಂಡೇ ಹೋಗಿದ್ದಾರೆ. ಯಾರು ಕೂಡ ಅದ್ಭುತ ಇಲ್ಲದೆ ಹೋಗಿಲ್ಲ. ಅವರ ಮುಖ ಎಲ್ಲ ನಾಚಿಕೆ ಪಡದೆ ದೇವರು ಅವರ ಬಾಳಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಈ ದಿನವೂ ನಿಮಗೂ ಸಹ ಅಂಥ ಒಂದು ಸಂತೋಷವನ್ನು ನೀಡಕ್ಕೆ ದೇವರು ಬಯಸುತ್ತಾ ಇದ್ದಾರೆ. ಈ ದಿನವ ಯಾವ ವಿಷಯದಲ್ಲಿ ನೀವು ಭಯಪಡುತ್ತಾ ಇದ್ದೀರೋ ಆ ವಿಷಯದಲ್ಲಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ. ಆ ವಿಷಯದಲ್ಲಿ ದೇವರು ನಿಮಗೆ ಅದ್ಭುತವನ್ನು ಮಾಡುತ್ತಾರೆ. ಅವರಲ್ಲಿ ನೀವು ಭರವಸೆ ಇಡಬೇಕು. ನೀವು ಈ ದಿನ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ನೀವು ಭರವಸೆ ಇಟ್ಟರೆ, ಅವರಲ್ಲಿ ನೀವು ನಂಬಿಕೆ ಇಟ್ಟರೆ, ಅವರು ನೀವು ಭಯಪಡುವ ಸಿಚುವೇಶನ್ಸಿಂದ ಬಿಡುಗಡೆಯನ್ನು ಕೊಡುತ್ತಾರೆ. ಆ ಸಿಚುವೇಶನ್ಸಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಹಲ್ಲೆಲೂಯ. ಈ ದಿನವೂ ಅವರನ್ನು ನೋಡಿ ಪ್ರಾರ್ಥನೆ ಮಾಡೋಣವೇ? ಪ್ರೀತಿಯ ತಂದೆಯೇ, ಈ ದಿನವೂ ಕೂಡ ನಿಮ್ಮ ಮಕ್ಕಳು ಯಾವುದೋ ಒಂದು ಭಯದಿಂದ ಮರಳುತ್ತಾ ಇದ್ದಾರಪ್ಪ. ಏನು ಮಾಡಬೇಕೆಂದು ಗೊತ್ತಿಲ್ಲದೆ, ಸಹಾಯ ಇಲ್ಲದೆ, ದಾರಿ ಇಲ್ಲದೆ ಅವರು ಭಯದಿಂದ ಬಾಳುತ್ತಾ ಇದ್ದಾರೆ ಸ್ವಾಮಿ. ಈ ದಿನ ಅವರ ಬಾಳಲ್ಲಿ ಒಂದು ಬೆಳಕನ್ನು ನೀಡಿ ಸ್ವಾಮಿ. ಆ ಭಯಪಡುವ ವಿಷಯದಲ್ಲಿ ಈಗ ಈ ಒಂದು ಅದ್ಭುತವನ್ನು ಮಾಡಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಒಂದಕ್ಕೆ ಒಂದು ಅದ್ಭುತವಾದ ಕಾರ್ಯವನ್ನು ನಿಮ್ಮ ಮಕ್ಕಳ ಬಾಳಲ್ಲಿ ಮಾಡಿ ಅವರನ್ನು ಸಂತೋಷಪಡಿಸಿ ಸ್ವಾಮಿ. ನಿಮ್ಮ ನಾಮದಲ್ಲಿ ನಾವು ಕೇಳುತ್ತೇವೆ ತಂದೆಯೇ. ಆಮೇನ್. Praise the Lord. God bless you.